ಬೆಳಗ್ಗೆ ಮೈಸೂರು ಆಯಿತು. ತದನಂತರದಲ್ಲಿ ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯಕ್ಕೂ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಬಾಂಬ್ ಬೆದರಿಕೆ ಹಿನ್ನೆಲೆ ಕೋರ್ಟ್ನಿಂದ ಹೊರ ಬಂದಿದ್ದಾರೆ ಅಧಿಕಾರಿಗಳು, ನ್ಯಾಯವಾದಿಗಳು, ಕಕ್ಷಿದಾರರು, ನೌಕರರುಗಳು ಕೂಡ ಕೋರ್ಟ್ನಿಂದ ಹೊರಕ್ಕೆ ಅಂದ್ರೆ ನ್ಯಾಯಾಲಯದ ಹೊರ ಆವರಣದಲ್ಲಿ ಜಮಾಯಿಸಿಬಿಟ್ಟಿದ್ದಾರೆ ಜನ. ಜಿಲ್ಲಾ ನ್ಯಾಯಾಲಯದ ಕಚೇರಿಗೆ ಇಮೇಲ್ ಮೂಲಕ ಬೆದರಿಕೆಯನ್ನು ಒಡ್ಡಲಾಗಿದೆ. ನ್ಯಾಯಾಲಯದ ಕ್ರಿಟಿಕಲ್ ಸ್ಥಳಗಳಲ್ಲಿ ಬಾಂಬ್ ಅನ್ನು ಇಟ್ಟಿದ್ದೀವಿ, ಬಾಂಬ್ ಅನ್ನು ಅಳವಡಿಸಿದ್ದೀವಿ. ಮಧ್ಯಾಹ್ನದ ಊಟದ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿ ಅದನ್ನು ಬ್ಲಾಸ್ಟ್ ಮಾಡ್ತಾರೆ, ಹೀಗಂತ ಇಮೇಲ್ ಮೂಲಕ ಬೆದರಿಕೆಯನ್ನು ಹಾಕಿದ್ದಾರೆ ಕಿಡಿಗೇಡಿಗಳು. ನ್ಯಾಯಾಲಯಕ್ಕೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯಿಂದ ಸೂಕ್ತ ಭದ್ರತೆಯನ್ನು ಕೊಡಲಾಗಿದೆ. ನಾವು ಗಮನಿಸಬಹುದು, ಬೆಳಗ್ಗೆಯೂ ಕೂಡ ಮೈಸೂರಿನಲ್ಲಿ ಇಂಥದ್ದೇ ಪ್ರಕರಣ ಇವತ್ತು ಕಂಡು ಬಂದಿತ್ತು. ಅಲ್ಲೂ ಕೂಡ ಕಕ್ಷಿದಾರರಾಗಿರ್ಬೋದು, ವಕೀಲರಾಗಿರ್ಬೋದು, ಜನಗಳಾಗಿರ್ಬೋದು ಹೊರಗಡೆ ಜಮಾಯಿಸ್ಬಿಟ್ರು. ಒಂದು ಕಡೆ ಭಯ, ಪ್ರತಿದಿನ ಒಂದಲ್ಲ ಒಂದು ಅಹಿತಕರ ಘಟನೆಗಳು, ಅವಘಡಗಳು ನಡೀತಾನೆ ಇದೆ. ಇಂಥದ್ದೊಂದು ಸಂದರ್ಭದಲ್ಲಿ ಈಗ ಬೆಳಗ್ಗೆ ಮೈಸೂರು ಆಯಿತು, ತದನಂತರದಲ್ಲಿ ಬಾಗಲಕೋಟೆಯಲ್ಲೂ ಅಂಥದ್ದೇ ಪ್ರಕರಣ ಬೆಳಕಿಗೆ ಬಂದಿದೆ. ಅದರಲ್ಲೂ ಕೂಡ ಮಧ್ಯಾಹ್ನದ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿ ಬ್ಲಾಸ್ಟ್ ಮಾಡ್ತಾರೆ ಎನ್ನುವಂಥ ಒಂದು ಆತಂಕಕಾರಿ ಇಮೇಲ್ ಅನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಅಲ್ಲಿ ಸ್ಕ್ವಾಡ್ಗಳನ್ನು ಕರ್ಕೊಂಡು ಹೋಗಿ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿ ಬಾಗಲಕೋಟೆಯ ಕೋರ್ಟ್. Stop.